ನಮಸ್ಕಾರ ವೀಕ್ಷಕರೇ. ಈ ಹಣ್ಣಿಗೆ ಪೆಕ್ವಿನ್ ಪೆಪ್ಪರ್ ಅಂತ ಕರೀತಾರೆ. ಇದನ್ನು ಚಿಲ್ಲಿ ಪೆಕ್ವಿನ್ ಪೆಪ್ಪರ್ ಅಂತ ಕರೀತಾರೆ. ಇದನ್ನು ಡರ್ಟ್ ಡಾಕ್ಟರ್ ಅಂತ ಕರೀತಾರೆ. ಕ್ಯಾಪ್ಸಿಕಮ್ ಆ್ಯನ್ಯುಯಮ್ ಪೆಕ್ವಿನ್ ಇದು ಸೈಂಟಿಫಿಕ್ ನೇಮು, ಬೊಟಾನಿಕಲ್ ನೇಮ್. ಇದು ಫ್ಯಾಮಿಲಿ ಬಂದು ಸೊಲನೇಷಿಯಾ. ಸೊ ಇದು ಬಹಳ ಚಿಕ್ಕದು ಹಣ್ಣು. ಈ ಕೆಲವರು ಅದನ್ನು ಪೆಪ್ಪರ್ ಫ್ಲೇಕ್ಸ್ ಅಂತ ಕರೀತಾರೆ. ಇದು ಆ್ಯರೋ ಹೆಡ್ ಶೇಪ್ ಇರುತ್ತೆ ನೋಡಿ, ಇಲ್ಲಿ ಹತ್ತಿರದಿಂದ ಗಮನಿಸಿ. ಸೊ ಆ್ಯರೋ ಹೆಡ್ ಶೇಪ್ ಅಂತ ಹೇಳ್ತಾರೆ, ಆ ಶೇಪಲ್ಲಿ ಇರುತ್ತೆ. ಇದು ತುಂಬ ಹಾಟು, ತುಂಬ ಖಾರ, ತುಂಬಾ ಖಾರ. ಸೊ ಇದನ್ನು ವೈಬ್ರೆಂಟ್ ರೆಡ್ ಅಂತ ಹೇಳ್ತಾರೆ. ಈ ಕಲರ್ಗೆ ವೈಬ್ರೆಂಟ್ ರೆಡ್ ಅಂತ ಹೇಳ್ತಾರೆ. ಹಾಗೆ ಇದನ್ನು ನೂಡಲ್ಸ್ ಮೇಲೆ ಸುಮ್ಮನೆ ಅಲಂಕಾರಿಕವಾಗಿ ಇಡಬಹುದು, ಚಿಕನ್ ಮೇಲೂ ಇಡಬಹುದು, ಸಲಾಡ್ಸ್ ಜೊತೆ ಇಡಬಹುದು, ಸೂಪ್ಸಲ್ಲಿ ಇದನ್ನು ಮುಳುಗಿಸ್ಬಹುದು. ಆದರೆ ಇದು ತಿನ್ನಕ್ಕೆ ಹೋಗಬಾರ್ದು, ಯಾಕೆಂದರೆ ಇದು ತುಂಬ ಹಾಟ್, ಅಂದರೆ ತುಂಬ ಖಾರ. ಸೊ ಮಾಮೂಲಿ ಚಿಲ್ಲಿಗಿಂತ 7-8 ಪಟ್ಟು ತುಂಬ ಖಾರ ಇರುತ್ತೆ. ಮಾಮೂಲಿ ಮೆಣಸಿನ್ಕಾಯಿಗಿಂತ 7-8 ಪಟ್ಟು ಖಾರ ಇರುತ್ತೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರುತ್ತೆ. ಸೊ ಇದನ್ನು ರೆಡ್ ಇದ್ದಾಗ ಪಿಕ್ ಮಾಡಬೇಕು, ಹಸಿರಿದ್ದಾಗ ಗ್ರೇ ಕಲರ್ ಇದ್ದರೆ ಪಿಕ್ ಮಾಡಬಾರ್ದು, ಅದನ್ನು ಕೀಳಬಾರ್ದು. ಸೊ ಅದನ್ನು ಉಪಯೋಗಿಸ್ಬಾರ್ದು. ಇದು ತುಂಬ ಉಷ್ಣ ಇರೋವಂಥ ದೇಶಗಳು, ಉಷ್ಣಾಂಶ ಜಾಸ್ತಿ ಇರೋಂಥ ಹಾಟ್ ಪ್ಲೇಸಸ್ಸಲ್ಲಿ, ಹಾಟರ್ ಪ್ಲೇಸಸ್ಸಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಸೊ ಇದು ಬಂದು ಟೆಕ್ಸಾಸು, ಫ್ಲಾರಿಡಾ, ಮೆಕ್ಸಿಕೋ, ಸೆಂಟ್ರಲ್ ಅಮೇರಿಕಾದಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ. ಇದನ್ನು ನಮ್ಮ ಶ್ರೀಮತಿ ಮಹಾಲಕ್ಷ್ಮಿಯವರು ನಮ್ಮ ತೋಟಕ್ಕೆ, ಈ ತೋಟದಲ್ಲಿ ಬೆಳೆದಿದ್ದಾರೆ. ಆದರೆ ಜಾಸ್ತಿ ಹಣ್ಣುಗಳು ಬಿಟ್ಟಿಲ್ಲ, ಸ್ವಲ್ಪ ಸಮಯದ ಹಿಂದೆ ಬಿಟ್ಟಿತ್ತು. ಇವಾಗ ಸದ್ಯಕ್ಕೆ ಒಂದೇ ಒಂದು ಹಣ್ಣಿದೆ. ಇದು ಪೆಕ್ವಿನ್ ಪೆಪ್ಪರ್ ಅಥವಾ ಬರ್ಡ್ ಪೆಪ್ಪರ್ ಅಂತ ಇದಕ್ಕೆ ಹೆಸರು. ಸೊ ಇಷ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಧನ್ಯವಾದಗಳು.